ಆ ಭಾರತ ಯಾವುದು ಜಗತ್ತಿಗೆ ಜ್ಞಾನ ಮಾರ್ಗ ಕೊಟ್ಟಿತು? ಆ ಭಾರತದಲ್ಲಿ ಜ್ಞಾನ ಒಂದು ಕೀಳು ಶಬ್ದ ಆಗಿದೆ, ಬೈಗುಳವಾಗಿದೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಒಂದು ವೇಳೆ ಯಾರ್ದೋ 33% ಅಂಕ ಬರ್ತಾ ಇದ್ರೆ ಅವರನ್ನ ನಾವು ಉತ್ತೀರ್ಣ ಅಂತ ಯಾಕೆ ಘೋಷಿಸಬೇಕು? ನನ್ಗೆ ಹೇಳಿ. ಇಲ್ಲಿ ನೀವು ನಾನು ಒಂದು ಪಾರ್ಟಿಯ ಯುವ ಕಾರ್ಯಕರ್ತ ಇದ್ದೇನೆ ಅಂತ ಹೇಳಿದ್ರೆ, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ, ಆಗ ನಿಮಗೆ ಹೆಚ್ಚು ಮರ್ಯಾದೆ ಸಿಗುತ್ತೆ. ಕೆಲವು ವಿಷಯ ಇವೆ ಶಿಕ್ಷಣದ ಬಗ್ಗೆ ನನ್ನ ಮನಸ್ಸಿನಲ್ಲಿ. ನಾನು ತಿಳಿದುಕೊಂಡಿದ್ದೇನೆ, ಎಲ್ಲರಿಗೂ ಉತ್ತಮ, ಕಠಿಣ, ರಿಗರಸ್ ಶಿಕ್ಷಣ ಅನಿವಾರ್ಯ ಆಗಿರ್ಬೇಕು. ಕಡಿಮೆ ಅಂದ್ರೂ 23 ವಯಸ್ಸಿನವರೆಗೆ. ನಮಸ್ತೆ ಆಚಾರ್ಯರೇ. ಮೊದಲು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಇರಲಿಲ್ಲ, ಆದ್ರೆ ದೆಹಲಿ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಸ್ವಲ್ಪ ಹೆಚ್ಚು ಆಕ್ಟಿವ್ ಆಗಿದ್ದೇನೆ. ನಾನು ನೋಡ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ದಿನಗಳಲ್ಲಿ ಬಹಳಷ್ಟು ಬಾಬಾಗಳು ಅವರು ತಮ್ಮ ಅಧಿಕೃತ ಆಪ್ ಮಾಡ್ಕೊಂಡಿದ್ದಾರೆ ಹಾಗೂ ಆಡ್ ಗಳ ಮೂಲಕ ಪ್ರಚಾರ ಮಾಡ್ತಿದ್ದಾರೆ. ಅವರು ನಮ್ಮ ಜನ್ಮ ಕುಂಡಲಿ ನೋಡಿ, ನಮ್ಮ ಗ್ರಹ ನಕ್ಷತ್ರ ನೋಡಿ ನಮ್ಗೆ ಹೇಳುವರು, ನಾವು ಯಾರೊಂದಿಗೆ ಪ್ರೀತಿ ಮಾಡ್ತೇವೆ, ನಮ್ಮ ಮದುವೆ ಯಾವಾಗಿತ್ತು ಮತ್ತು ಯಾರೊಂದಿಗೆ ಆಗುವುದು, ನಮ್ಗೆ ನೌಕರಿ ಯಾವಾಗ ಸಿಗುತ್ತೆ. ನಿಮ್ಮಿಂದ ಕಲ್ತಿದ್ದೇನೆ, ಇದೆಲ್ಲ ಮೂಢನಂಬಿಕೆ, ಯಾವುದು ಮೊದಲೇ ನಿಶ್ಚಿತವಾಗಿರಲ್ಲ. ಹಾಗಿದ್ರೆ ಸರ್ಕಾರ ಇವರನ್ನ ಬ್ಯಾನ್ ಯಾಕೆ ಮಾಡ್ತಿಲ್ಲ? ಮೂಢನಂಬಿಕೆ ಆಗಿದ್ರೆ. ಅಯ್ಯೋ ತಂದೆ, ಏನ್ ಕೇಳ್ತಾ ಇದ್ದೀರಾ? ಯಾವ ಅಜ್ಞಾನ ಈ ಬಾಬಾಗಳನ್ನ ಜೀವಂತವಿಟ್ಟಿದೆ, ಅದೇ ಅಜ್ಞಾನದ ಆಧಾರದ ಮೇಲೆ ಸ್ವಾತಂತ್ರ್ಯದ ನಂತರ ಇಲ್ಲಿಯವರೆಗೂ ಸರ್ಕಾರಗಳು ನಿಲ್ತಿವೆಯಲ್ಲ. ಅಜ್ಞಾನವನ್ನ ಈ ಬಾಬಾಗಳು ಧೂಪ ಊದುವುದು ಹಾಗೂ ಜಂತರ್ ಮಂತರ್ ಹಾಗೂ ಭವಿಷ್ಯ ಈ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಅಜ್ಞಾನವನ್ನ ತೆಗೆದು ಹಾಕಿದ್ರೆ ಸರ್ಕಾರಗಳು ಸಹ ಬೀಳುತ್ತೆ. ಒಂದು ವೇಳೆ ಶಿಕ್ಷಣದ ಬಗ್ಗೆ ಗಮನ ಕೊಟ್ಟಿದ್ದೇ ಆದ್ರೆ 2 ವಿಷಯ ಇರ್ತಿತ್ತು. ಭಾರತದಲ್ಲಿ 1947ರ ನಂತರ ಏನು ಎಲ್ಲಕ್ಕಿಂತ ದೊಡ್ಡ ಅಪರಾಧ ಆಗಿದೆ, ಅದು ಏನೆಂದ್ರೆ ನಾವು ಶಿಕ್ಷಣದ ಮೇಲೆ ಗಮನ ಹರಿಸಿಲ್ಲ. ಭಾರತದ ಜೊತೆಗೆ ಏನು ಪೂರ್ತಿ ದಕ್ಷಿಣ ಪೂರ್ವ ಏಷ್ಯಾ ಇತ್ತು, ಅದು ಸ್ವತಂತ್ರ ಆಗಿದ್ದು. ಚೀನಾ ಸಹ ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ, ಜಪಾನ್ ಸಹ ಸಂಕಷ್ಟದಲ್ಲಿತ್ತು 1945ರಲ್ಲಿ. ಅದರ ಪರಿಸ್ಥಿತಿಯು ಕೆಟ್ಟಿತ್ತು. ಕೊರಿಯಾದ ಪರಿಸ್ಥಿತಿ ಕೂಡ ಕೆಟ್ಟಿತ್ತು. ಹಾಗೂ ಎಷ್ಟು ನಿಮ್ಮ ಕಡೆಯ ದೇಶಗಳಿವೆ, ಸೌತ್ ಈಸ್ಟ್, ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾ, ಕಾಂಬೋಡಿಯಾ, ಇವೆಲ್ಲವೂ ಹೆಚ್ಚು ಕಡಿಮೆ ಒಂದೇ ಸಮಯ ತಮ್ಮ ಯಾತ್ರೆ ಆರಂಭಿಸ್ತಾ ಇದ್ವು. ಎಲ್ಲವೂ ಫಿಲಿಪೀನ್ಸ್. ಇವುಗಳಲ್ಲಿ ಹಾಗೂ ಭಾರತದಲ್ಲಿ ಅಂತರ ಏನಿದೆ, ಇವುಗಳಲ್ಲಿ ಮತ್ತು ಭಾರತದಲ್ಲಿ ಅಂತರ ಏನಿದೆ ಅಂದ್ರೆ, ಭಾರತದ ಶಿಕ್ಷಣ ಎಲ್ಲಕ್ಕಿಂತ ಕಡಿಮೆ ಅಂದುಕೊಂಡಿತ್ತು. ಸ್ವಾತಂತ್ರ್ಯ ನಂತರದ ದಶಕಗಳಲ್ಲಿ ಶಿಕ್ಷಣದ ಬಹಳ ಅದ್ಭುತವಾದ ಕೆಲ ಸ್ತಂಭಗಳನ್ನ ನಿಲ್ಲಿಸಲಾಯಿತು. ಅವು ಉಚ್ಚ ಶಿಕ್ಷಣದಲ್ಲಿ ಇದ್ವು, ಸರ್ವೋಚ್ಚ ಶಿಕ್ಷಣದಲ್ಲಿ. ನಾವು IIT IIMಗಳ ಹೆಸರು ಹೇಳ್ತೇವೆ, ನಾವು IISc ಬಗ್ಗೆ ಮಾತಾಡ್ತೇವೆ. IISc ಅಂತೂ ಸ್ವಾತಂತ್ರ್ಯಕ್ಕಿಂತ ಮುಂಚೆದು. ನಾವು ಏಮ್ಸ್ ಬಗ್ಗೆ ಮಾತಾಡ್ತೇವೆ, ನಾವು ಅನ್ಯ ಸಂಸ್ಥಾನಗಳ ಬಗ್ಗೆ ಮಾತಾಡ್ತೇವೆ. ಆದ್ರೆ ಮರೆಯಬಾರದು, ಈ ಸಂಸ್ಥಾನಗಳಲ್ಲಿ ತಲುಪುವ ಜನ ಲಕ್ಷದಲ್ಲಿ ಒಬ್ಬರಿದ್ರು. ಯಾರಿಗೆ ಶಿಕ್ಷಣದ ಅವಶ್ಯಕತೆ ಇತ್ತು ಅವರೆಲ್ಲರೂ ಶಿಕ್ಷಣದ ಪ್ರವಾಹದಲ್ಲಿ ಪ್ರವೇಶ ಮಾಡ್ತಾರೆ 4-5 ವರ್ಷದ ವಯಸ್ಸಿನಲ್ಲಿ. ಅವರಲ್ಲಿ ಲಕ್ಷದಲ್ಲಿ ಯಾರೋ ಒಬ್ಬ ಇರ್ತಾನೆ, ಅವನು ಹೋಗಿ ಹೈಯರ್ ಎಜುಕೇಶನ್ ಈ ಮಂದಿರಗಳಿಂದ ಲಾಭ ಪಡಿತಾನೆ. ಹಾಗೂ ಯಾರು ಲಾಭ ಪಡಿತಾರೋ ಅವರಲ್ಲಿ ಬಹಳ ಜನ ಹೊರಗೋಗ್ತಾರೆ. ಹಾಗಾದ್ರೆ ಯಾರು ಭಾರತದಲ್ಲೇ ಇರೋ ಜನ ಇದ್ದಾರೆ, ಅವರದು ಬಹಳ ಕೆಟ್ಟ ಸ್ಥಿತಿ ಇದೆ. ಭಾರತದ ಏನು ಮೂಲಭೂತ ಶೈಕ್ಷಣಿಕ ವ್ಯವಸ್ಥೆ ಇದೆ, ಅದು ಇಂದಿಗೂ ವಿಶ್ವದ ದುರ್ಬಲ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಅದರ ಪರಿಣಾಮ ಹೀಗಿದೆ, ಸಾಮಾನ್ಯ ಭಾರತೀಯ ಬಹಳ ಅಶಿಕ್ಷಿತನಿದ್ದಾನೆ. ಬಹಳ ಕೆಟ್ಟ ಅನಿಸ್ಬಹುದು, ಆದ್ರೆ ಹೀಗೆ ಇದೆ.
ನಮಗೆ ಕೇವಲ ಈ ಮಾತಿನ ಖುಷಿ ಇದೆ, ನಾವು ಬಹಳಷ್ಟು ವಿಷಯಗಳಂತೆ ಈ ವಿಷಯದಲ್ಲೂ ಪಾಕಿಸ್ತಾನಕ್ಕಿಂತ ಮುಂದೆ ಇದ್ದೇವೆ. ಕೇವಲ ಪಾಕಿಸ್ತಾನಿಗಳಿಂದ, ಬಾಂಗ್ಲಾದೇಶಿಗಳಿಂದ ಅಲ್ಲ. ಅವರು ಮುಂದೆ ಹೋದ್ರು. ಮೊದಲನೇ ಮಾತು, ನಮ್ಮಲ್ಲಿ ಇನ್ನೂ ಸಹ 2023ರಲ್ಲೂ ಶಿಕ್ಷಣದ ದರ 75%ಗಿಂತ ಮುಂದೆ ಹೋಗಿಲ್ಲ. 25% ನಮ್ಮಲ್ಲಿ ಅಧಿಕೃತವಾಗಿ ಅನಕ್ಷರಸ್ಥರಿದ್ದಾರೆ. ಅಫಿಷಿಯಲಿ ಇಲ್ಲಿಟ್ರೇಟ್ 25%. ಹಾಗೂ ಇದೇನು 75% ಇದ್ದಾರೆ, ಇದರಲ್ಲಿ ಬಹಳ ದೊಡ್ಡ ಅನುಪಾತ ಇವ್ರದಾಗಿದೆ. ಯಾರು ಕೇವಲ ತಮ್ಮ ಹೆಸರು ಬರೀತಾರೆ. ಸರ್ಕಾರದ ಪ್ರಕಾರ ನೀವು ಬ್ಯಾಂಕ್ನಲ್ಲಿ ಹೆಬ್ಬಟ್ಟು ಒತ್ತುವ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಅಕ್ಷರಸ್ಥರು. ನೀವು ನಿಮ್ಮ ಹೆಸರು ಬರೆಯಬಹುದಾದ್ರೆ ನೀವು ಅನಕ್ಷರಸ್ಥರಲ್ಲಿ ಬರೋದಿಲ್ಲ ಸರ್ಕಾರಿ ದಾಖಲೆಗಳಲ್ಲಿ. ಅಶಿಕ್ಷಿತ ಕೇವಲ ಅವರು ಯಾರು ಹೆಬ್ಬಟ್ಟಾಗಿದ್ದಾರೆ, ಹೆಬ್ಬಟ್ಟಾಗದೇ ಇದ್ರೆ ಆಗ ಸರ್ಕಾರ ಲೆಕ್ಕದಲ್ಲಿ ನೀವು. ಸತ್ಯವೇನೆಂದ್ರೆ, ಓದಲು ಬರೆಯಲು ಬರುವ ಭಾರತೀಯರು ಯಾರು ನಿಜವಾಗಿಯೂ ಓದಬಹುದು, ಬಹುಶಃ ಈಗಲೂ 50% ಸಹ ಇಲ್ಲ ನಮ್ಮ ದೇಶದಲ್ಲಿ. 25% ಅಂತೂ ಅವರು ಯಾರು ಅಧಿಕೃತವಾಗಿ ಅಫಿಷಿಯಲಿ ಇಲ್ಲಿಟ್ರೇಟ್, ಓದಲು ಬರೋದೇ ಇಲ್ಲ. 25% ಅವರು ಯಾರಿಗೆ ಕೇವಲ ತಮ್ಮ ಹೆಸರು ಬರೆಯಲು ಬರುತ್ತೆ, ಎಲ್ಲೋ ಏನಾದ್ರೂ ಇದ್ರೆ ತಮ್ಮ ಹೆಸರು ಬರೀತಾರೆ. ಅದರ ನಂತರ ಅವರ ಸಂಖ್ಯೆ ಬರುತ್ತೆ. ಯಾರು ಓದಬಲ್ಲರು ಆದ್ರೆ ಓದಿನ ಬೆಲೆ ಗೊತ್ತಿಲ್ಲ, ಅವರಿಗೆ ದಿನಪತ್ರಿಕೆ ನೀಡಿ ಓದಲು ಹೇಳಿದ್ರೆ ಪ್ರಯತ್ನ ಪಟ್ಟು ಓದಬಹುದು. ಆದ್ರೆ ಅವರು ಪ್ರಯತ್ನ ಪಡೋದೇ ಇಲ್ಲ, ಏಕೆಂದ್ರೆ ಅವರಿಗೆ ಓದಿನ ಬೆಲೆ ತಿಳಿದಿಲ್ಲ. ಓದಿನ ಬೆಲೆಯನ್ನು ಸಹ ಶಿಕ್ಷಣ ಹೇಳುತ್ತೆ ತಾನೇ. ಒಂದ್ ವೇಳೆ ಶಿಕ್ಷಣವೇ ಸರಿ ಇಲ್ಲ, ಹಾಗಾದ್ರೆ ಹೇಗೆ ತಿಳಿಯುವುದು ಶಿಕ್ಷಣದ ಬೆಲೆ ಏನು? ಓದು ಬರಹದ ಬಹಳ ಬೆಲೆ ಇದೆ ಎಂದು ಓದು ಬರಹವೇ ಹೇಳುತ್ತೆ ತಾನೇ. ಓದು ಬರಹ ಬರೆದಿದ್ರೆ ಇದು ಸಹ ಗೊತ್ತಿರೋದಿಲ್ಲ, ನಾವು ಓದು ಬರಹ ಕಲ್ತಿಲ್ಲ, ಏನೆಲ್ಲ ಕಳ್ಕೊಂಡ್ವಿ ಜೀವನದಲ್ಲಿ ಅಂತ. ಒಟ್ಟಾರೆಯಾಗಿ ನೀವು ಯಾರನ್ನ ಶಿಕ್ಷಿತ ಅನ್ಬಹುದು? ಶಿಕ್ಷಿತ ವ್ಯಕ್ತಿ ಅವನು ಯಾರು? ಯೋಚಿಸೋ ಹಾಗೆ, ತಿಳ್ಕೊಳ್ಳೋ ಹಾಗೆ ಶಕ್ತಿ ಜಾಗೃತ ಮಾಡ್ಕೊಂಡಿದ್ದಾನೆ. ಶಿಕ್ಷಿತ ಜನ ಭಾರತದಲ್ಲಿ ನನಗೆ ಆಶ್ಚರ್ಯ ಅನ್ಸುತ್ತೆ, ಒಂದ್ ವೇಳೆ 1 ಅಥವಾ 2%ಗಿಂತ ಜಾಸ್ತಿ ಇದ್ರೆ. 100ರಲ್ಲಿ ಒಬ್ಬ ವ್ಯಕ್ತಿ ಭಾರತದಲ್ಲಿ ಶಿಕ್ಷಿತನಿದ್ದಾನೆ. ನೀವು 2 ಹೆಸರು ಹೇಳಿದ್ರಿ, ಒಂದು ಬಾಬಾ, ಇನ್ನೊಂದು ಸರ್ಕಾರ. 1% ಶಿಕ್ಷಿತರಿದ್ದಾರೆ, 99% ಅಶಿಕ್ಷಿತರಿದ್ದಾರೆ. ಅದೇ ಅಶಿಕ್ಷಿತರಿಂದ ಬಾಬಾಗಳು ಇದ್ದಾರೆ, ಅವರಿಂದಲೇ ಸರ್ಕಾರ ನಡೀತಾ ಇದೆ ಇಲ್ಲಿವರೆಗೂ. ಸರ್ಕಾರ ಹೇಗೆ ಈ ಜಂತರ್ ಮಂತರ್ ಹಾಗೂ ಮೂಢನಂಬಿಕೆ ನಿಲ್ಲಿಸಬೇಕು? ನಿಲ್ಸೋದಿಲ್ಲ. ಸರ್ಕಾರಿ ಶಾಲೆಗಳ ಸ್ಥಿತಿ ಏನಿರುತ್ತೆ? ಹಾಗೂ ತುಂಬಾ ಜನ ಓದು ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾರೆ. ಅಲ್ಲಿ ಶಿಕ್ಷಣದ ಅವಸ್ಥೆ ಏನಿದೆ ಯಾರಿಗೇನ್ ಗೊತ್ತು? ಯಾರ ಯೋಚಿಸೋ ಸಾಮರ್ಥ್ಯ ಜಾಗೃತವಾಗ್ತಾ ಇದೆ? ಸಾಧಾರಣ ಶಾಲೆಗಳಲ್ಲಿ ಯಾರು ಟಾಪರ್ ಆಗಿರ್ತಾರೋ ಅವರೇನು ಥಿಂಕರ್ಸ್ ಆಗಿರ್ತಾರ? ಹಾಗೂ ಇದು ನಾವು ಮೇಲಿನ 5% ಬಗ್ಗೆ ಮಾತಾಡ್ತಾ ಇದ್ದೇವೆ. 25 ಹಾಗೂ 25 ಹಾಗೂ 25 ನಾವು ಮೊದಲೇ ಕೈ ಬಿಟ್ಟಿದ್ದೇವೆ, ಮೊದಲೇ ಎಲ್ಲ ಮುಗ್ದಿತ್ತು. ಈಗ ಉಳಿದ 25 ಅವರಲ್ಲಿ ಏನ್ ಮೇಲಿದ್ದಾರೆ ಟಾಪರ್ಸ್, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅವರೇನು ವಿಚಾರಕರಾಗಿರ್ತಾರ? ಇಲ್ಲ ಬಾಯ್ಪಾಠ ಮಾಡ್ತಾರ? ಬಹಳ ವರ್ಷಗಳೇನು ಕಳೆದಿಲ್ಲ, ಉತ್ತರ ಪ್ರದೇಶದ ಒಂದು ಸರ್ಕಾರ ತಾನೇ ಅಧಿಕೃತವಾಗಿ ನಕಲು ಮಾಡಿಸಿ ಹುಡುಗರನ್ನ ಬೋರ್ಡ್ ಪಾಸ್ ಮಾಡಿಸಿತ್ತು. ನೀವೇನ್ ತಿಳ್ಕೊಳ್ತಿದ್ದೀರಾ? ಇಲ್ಲಿ ವಿಚಾರಕರು ಹುಡ್ತಾರ? ಭಾರತದಲ್ಲಿ ಯಾವುದು ಸ್ಟೆಪಲ್ ಬ್ರೆಡ್ ಅಂಡ್ ಬಟರ್ ಡಿಗ್ರಿ ಆಗಿವೆ, ಅದು BA ಮತ್ತು BSc. ಮತ್ತು ಡಿಗ್ರಿ ಕಾಲೇಜುಗಳ ಪರಿಸ್ಥಿತಿ ಏನಿರುತ್ತೆ ನೀವು ಹೋಗಿ ನೋಡಿ. ಅಲ್ಲಿ ಏನು ಹುಡುಗ ಅಥವಾ ಹುಡುಗಿ ಓದ್ತಿದ್ದಾರೆ, ಅವ್ರಿಗೆ ಏನಾದ್ರೂ ಪ್ರಜ್ಞೆ ಇರುತ್ತಾ? ಅವ್ರಿಗೆ ಏನಾದ್ರೂ ಅರ್ಥ ಆಗ್ತಿದ್ಯಾ? ಅವರಿಗೆ ಪ್ರಪಂಚದ ಬಗ್ಗೆ ತಿಳಿದಿದ್ಯಾ? ನೀವು ಅವರೊಂದಿಗೆ ಪ್ರಪಂಚದ ಯಾವ್ದೋ ವಿಷಯದ ಮೇಲೆ 2 ಸಾಲ ಮಾತಾಡಿ ತೋರಿಸಿ. ಇವರಿಗೆ ಗೊತ್ತಿದೆ ಏನು ವೋಟ್ ಎಲ್ಲಿ ಹಾಕ್ಬೇಕು ಅಂತ, ಇವ್ರಿಗೆ ಗೊತ್ತಿದ್ಯಾ ಜೀವನ ಹೇಗ್ ನಡೆಸ್ಬೇಕು ಅಂತ. ಹಾಗಾಗಿ ಇವರು ಯಾವ್ದೋ ಆಸ್ಟ್ರೋ ಗುರು ಕಡೆ ಹೋಗ್ತಾರೆ.
ನಿಮ್ಗೇನಾದ್ರೂ ಆಶ್ಚರ್ಯ ಆಗತ್ತಾ? ಯಾವಾಗ ನೀವು ನೋಡ್ತೀರಿ ಯಾವ್ದೋ ವ್ಯಕ್ತಿ ಹೇಳ್ತಾನೆ ನಾನು MA ಮಾಡಿದ್ದೇನೆ, ಹಾಗೂ ಅವನು ತುಂಬಾ ಮೂಢನಂಬಿಕೆ ಹೊಂದಿದ್ದಾನೆ. ಆಶ್ಚರ್ಯ ಆಗತ್ತಾ? ಒಂದ್ ವೇಳೆ ಅವನು ನಿಜವಾಗಿಯೂ MA ಆಗಿದ್ರೆ ಮೂಢನಂಬಿಕೆಯಲ್ಲಿ ಹೇಗಿರ್ತಿದ್ದ? ನಾವು ಇಲ್ಲಿ ಅವರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಶಿಕ್ಷಣ ಪಡೆಯಲು ಆಗ್ಲಿಲ್ಲ. ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೇವೆ, ಯಾರು ಪಡೆದಿದ್ದಾರೆ. ನಮ್ಮ ವ್ಯವಸ್ಥೆ ಇಷ್ಟೊಂದು ಗೆದ್ದಲುಗಳಿಂದ ತುಂಬಿದೆ. ಇಲ್ಲಿ ಏನು BA MA ಮಾಡಿ ಕುಳಿತಿದ್ದಾರೆ ಅವರನ್ನೂ ಸಹ ಅಶಿಕ್ಷಿತರೆಂದೇ ತಿಳಿದುಕೊಳ್ಳಿ. ನಮ್ಮ ಪಠ್ಯಕ್ರಮದಲ್ಲಿ ಅಂಥದ್ದೇನಿದೆ? ಯಾವುದು ನಮಗೆ ಮೂಲ ಚಿಂತನೆ ಹಾಗೂ ಸ್ವತಂತ್ರ ವಿಚಾರಕ್ಕಾಗಿ ಪ್ರೇರಣೆ ನೀಡುತ್ತೆ? ಏನಾದ್ರೂ ಮಾಡುತ್ತಾ? ಸ್ವಲ್ಪ ಏನು ಗಣ್ಯರ ವರ್ಗ ಇದೆ ಮತ್ತು ನಗರಗಳ ಶ್ರೀಮಂತ ವಾತಾವರಣ ಏನಿದೆ ಅದರಿಂದ ದೂರ ಹೋದ್ರೆ ಅಲ್ಲಿ ಹುಡುಗರು ಓದ್ತಾ ಇದ್ದಾರೆ ಯಾವ್ದಾದ್ರೂ ರೀತಿಯಲ್ಲಿ ನೌಕರಿ ಸಿಗ್ಲಿ ಅಂತ, ಹುಡುಗಿರು ಓದ್ತಾ ಇದ್ದಾರೆ ಹೇಗಾದ್ರೂ ಮದುವೆ ಆಗ್ಲಿ ಅಂತ. ಇದನ್ನು ನೀವು ಶಿಕ್ಷಣ ಅನ್ನುತ್ತೀರಾ? ನೀವು ಇವರಿಗೆ ಶಿಕ್ಷಿತ ಅನ್ನುವಿರೆ? ಇವರು ಶಿಕ್ಷಿತರು? ಇಂಗ್ಲಿಷ್ನಲ್ಲಿ BA ಮಾಡುವವರು ಇಂಗ್ಲಿಷ್ನ ಒಂದು ವಾಕ್ಯವನ್ನು ಸರಿಯಾಗಿ ಬರೆಯಲಾರ. ಫಿಲಾಸಫಿನಲ್ಲಿ ಡಿಗ್ರಿ ಪಡೆದು ಕುಳಿತಿದ್ದಾರೆ, ಫಿಲಾಸಫಿಯ 2 ಮಾತು ಇವರಿಂದ ಹೇಳಿಸಿ ಸಿಕ್ಕಾಕೊಳ್ತಾರೆ. ಇವರಿಗೆ ಡಿಗ್ರಿ ಹೇಗೆ ಸಿಕ್ತು? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಒಂದ್ ವೇಳೆ ಯಾರ್ದೋ 33% ಅಂಕ ಬರ್ತಾ ಇದ್ರೆ ಅವರನ್ನ ನಾವು ಉತ್ತೀರ್ಣರೆಂದು ಯಾಕೆ ಘೋಷಣೆ ಮಾಡಬೇಕು? ನನಗೆ ಹೇಳಿ. 10ರಲ್ಲಿ 3.5 ಅಂಕ ಬಂದಿದೆ, ನಾನು ಅವನನ್ನ 3rd ಡಿವಿಷನ್ ನಲ್ಲೂ ಉತ್ತೀರ್ಣನೆಂದು ಯಾಕೆ ಘೋಷಣೆ ಮಾಡ್ಲಿ? ಹೇಳಿ ಯಾಕೆ? ಯಾಕೆ ಪಾಸಿಂಗ್ ಪರ್ಸೆಂಟೇಜ್ 70 ಆಗ್ಬಾರ್ದು? ಉತ್ತರ ನೀಡಿ. 70ಕ್ಕಿಂತ ಕಡಿಮೆ ಬಂದ್ರೆ ಪುನರಾವರ್ತಿಸಿ. ನಿಮ್ಗೆ ಅರ್ಥವಾಗಿಲ್ಲ ಇನ್ನು. ಮುಂದೆ ಓಡುವ ಅವಸರ ಏನಿದೆ? ಯಾವಾಗ ಹಿಂದಿನ ವಿಷಯ ಅರ್ಥ ಆಗಿಲ್ಲ ಅದನ್ನ ಪುನರಾವರ್ತಿಸಿ. ಇದು ಎಷ್ಟು ದೊಡ್ಡ ಪಿತೂರಿ! ವೈಚಾರಿಕತೆಯ ವಿರುದ್ಧ, ಮನಸ್ಸು ಹಾಗೂ ಪ್ರಜ್ಞೆಯ ವಿರುದ್ಧ. 100ರಲ್ಲಿ 33 ಅಂಕ ಪಡೆದ್ರೆ ಮುಂದೆ ಹೋಗ್ತೀರಿ. ಯಾಕೆ ಮುಂದೆ ಹೋಗ್ತೀರಿ? ಯಾಕೆ ಮುಂದೆ ಹೋಗ್ಬೇಕು? ಅವನಿಂದ ಮತ್ತೊಮ್ಮೆ ಓದಿಸಿ. 70ಕ್ಕಲ್ಲ 80ಕ್ಕೆ ಹೇಳಿ. ಮತ್ತೊಮ್ಮೆ ಮಾಡು. ಜೀವನ ನಿಮ್ಮನ್ನ ಕ್ಷಮಿಸ್ಬಿಡುತ್ತಾ? 70ರಲ್ಲಿ 100ರಲ್ಲಿ ನೀವು 33 ತಂದ್ರೆ ಹೇಳಿ. ಯಾವಾಗ ಜೀವನನೇ ಕ್ಷಮಿಸೋದಿಲ್ಲ, ಹಾಗಿದ್ರೆ ಶಾಲೆ ಏಕೆ ಕ್ಷಮಿಸುತ್ತೆ? ಇಲ್ಲಿ 33 ಸಹ ತರಬೇಕಿಲ್ಲ. 28ಕ್ಕೆ ಗ್ರೇಸ್ ನೀಡಿ ಪಾಸ್ ಮಾಡ್ತಾರೆ. ನೀವು ಚಿಕ್ಕ ಹಳ್ಳಿ ಹಾಗೂ ಗ್ರಾಮಾಂತರಗಳಿಗೆ ಹೋಗಿ. ಅಲ್ಲಿ ಡಿಗ್ರಿ ಕಾಲೇಜ್, ಇಂಟರ್ ಕಾಲೇಜ್ಗಳಲ್ಲಿ ಹುಡುಗಿಯರನ್ನು ಫೇಲ್ ಮಾಡೋದಿಲ್ಲ. ಹೇಳ್ತಾರೆ ಇವಳ ಮದುವೆ ಆಗೋದಿದೆ, ಫೇಲ್ ಯಾಕೆ ಮಾಡಬೇಕು? ಅವಳಿಗೆ 2 ವಿಷಯ ಪಕ್ಕಾ ಆಗಿರತ್ತೆ. 1 ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ, 2 ಫೇಲ್ ಆಗೋದಿಲ್ಲ. ಏಕೆಂದ್ರೆ ಚಿಕ್ಕ ಊರು, ಅಲ್ಲಿ ಎಲ್ರಿಗೂ ಒಬ್ಬರಿಗೊಬ್ಬರ ಬಗ್ಗೆ ಗೊತ್ತಿದೆ. ಅಲ್ಲಿ ಏನೋ ಕಾಲೇಜಿನ ಟೀಚರ್ ಇದ್ದಾರೆ, ಅವರು ಅಲ್ಲೇ ಪಕ್ಕದ ಬೀದಿಯಲ್ಲಿ ವಾಸವಾಗಿರ್ತಾರೆ. ಎಲ್ರೂ ಒಬ್ರಿಗೊಬ್ರು ಹೆಸರಿನಿಂದ ಪರಿಚಿತರು. ಹೀಗೆ ಇಲ್ಲೊಬ್ಬರು ಹುಡುಗಿ ಓದಲು ಬರ್ತಾಳೆ, ಅವಳನ್ನ ಫೇಲ್ ಮಾಡುವಿರಿ. ಅದೇಗ್ ಫೇಲ್ ಮಾಡ್ತೀರಾ? ಹೇಗ್ ಫೇಲ್ ಮಾಡ್ತೀರಾ? ಮತ್ತು ಇದು ಸಹ ಪಕ್ಕಾ ಇದೆ. ಮತ್ತು ಅವಳಿಗೆ ಕಾಲೇಜ್ಗೆ ಬರಲು ಸಹ ಎಂದೂ ಹೇಳೋದಿಲ್ಲ. ಹುಡುಗಿ ಇದ್ದಾಳೆ, ಕಾಲೇಜಿಗೆ ಬಂದು ಏನ್ ಮಾಡ್ತಾಳೆ? 35 ಅಂಕ ನೀಡಿ, 45 ಅಂಕ ನೀಡಿ, ಬಹಳ ಅಂದ್ರೆ 55 ಅಂಕ ನೀಡಿ. ಮುಂದೂಡಿರಲ್ಲ, ಮುಂದೂಡಿ. ವಿಕಸಿತ ದೇಶ ಅಂದ್ರೆ ಎಲ್ಲಿ ಅತ್ಯಂತ ಪ್ರಮುಖ ಮತ್ತು ಗೌರವಾನ್ವಿತ ಕೆಲಸ ಶಿಕ್ಷಣ ಆಗಿರುತ್ತೆ. ಅಮೆರಿಕದಲ್ಲಿ ನಿಮ್ಮ ಹೆಸರ ಮುಂದೆ DR ಸೇರಿದ್ರೆ ನೀವು ವಿಶೇಷವಾಗಿದ್ದೀರಿ. ಅಮೆರಿಕದಲ್ಲಿ ನೀವು ಮಾಸ್ಟರ್ ಮಾಡಿದ್ರೆ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ. ಮತ್ತು ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರು ಹೋಗ್ತಾರೆ, ಯಾರಿಗೆ ಬೇರೆ ಕೆಲಸ ಸಿಗೋದಿಲ್ಲ. ಇದು ಎಷ್ಟು ದುರ್ಭಾಗ್ಯದ ಮಾತು. ನಂತರ ಸಮಾಜ ಕೂಡ ಅವರನ್ನ ಅದಕ್ಕೆ ತಕ್ಕಂತೆ ಮರ್ಯಾದೆ ಕೊಡುತ್ತೆ.
ಅದ್ವೈತ್ ಲೈಫ್ ಎಜುಕೇಶನ್ನ ದಿನಗಳ ಮಾತು. ಆಗ ಸ್ಟೂಡೆಂಟ್ಸ್ಗಳಿಗೆ HIDP ಇರ್ತಿತ್ತು. ಆಗ ಗೊತ್ತಾಯ್ತು ವಿದ್ಯಾರ್ಥಿಗಳು ಉತ್ತಮರಾಗಲು ಅದರಲ್ಲಿ ಅಡೆತಡೆ ಅಲ್ಲಿಯ ಕಾಲೇಜಿನ ಶಿಕ್ಷಕರಾಗಿದ್ರು. ನನಗೆ ಅದ್ಭುತವೆನಿಸಿತು. ಆಗ ಶಿಕ್ಷಕರೊಂದಿಗೆ ಮಾತನಾಡಲು ಆರಂಭಿಸಿದೆ. ಆಗ ತಿಳಿಯಿತು ಇವರಿಗಿಂತ ನಿರುತ್ಸಾಹಿ ಹಾಗೂ ದಮನಿತ ವರ್ಗ ಬೇರೆ ಇರೋದಿಲ್ಲ. ಇವರಿಗೆ ಕೇಳಿ ಏನ್ ವಿಷಯ ಹೇಳಿದ್ರು, ನಾವು ಪ್ರೈವೇಟ್ ಕಾಲೇಜ್ ಟೀಚರ್ ಆಗಿದ್ವಿ, ನಮ್ಗೆ ಯಾರು ಕನ್ಯಾ ಕೊಡೋದಿಲ್ಲ. ಹೇಳ್ತಾರೆ ಮೊದಲೇ ಟೀಚರ್, ಅದರಲ್ಲೂ ಪ್ರೈವೇಟ್ ನಲ್ಲಿ. ಯಾವುದೇ ಗೌರವ ಇಲ್ಲ ನಮ್ಗೆ. ಯಾವುದೇ ಗೌರವವಿಲ್ಲ. ಇದರಿಂದ ನಮಗೆ ಸಮಾಜದ ಪ್ರಜ್ಞೆಯ ಮಟ್ಟದ ಬಗ್ಗೆ ತಿಳಿಯುತ್ತೆ. ಎಲ್ಲಿ ಶಿಕ್ಷಕರಾಗೋದು ಗೌರವದ ಮಾತಾಗಿರೋದಿಲ್ಲ. ಶಿಕ್ಷಕರಾಗೋದು ಎಲ್ಲಕ್ಕಿಂತ ಎತ್ತರದ ಗೌರವದ ವಿಷಯ ಆಗಿರ್ಬೇಕು. ಆದ್ರೆ ಇಲ್ಲಿ ಪರಿಸ್ಥಿತಿ ಹೀಗಿದೆ, ಯಾರಿಗೆ ಬೇರೆ ಏನು ಮಾಡೋದಿಲ್ಲ, ವ್ಯವಸ್ಥೆ ಹೀಗಾಗಿದೆ. ಹಾಗೂ ಆ ವ್ಯವಸ್ಥೆಯಲ್ಲಿ ಅದೇ ರೀತಿ ಜನ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನಮಗೆ ಶಿಕ್ಷಕರಾಗೋದಿದೆ. ಒಂದು ವೇಳೆ ಅದರಲ್ಲಿ ಕೆಲವು ಜನ ತಲುಪ್ತಾರೆ, ಉತ್ಸಾಹಿ ಶಕ್ತಿ ತುಂಬಿರೋರು, ಅವ್ರ ಶಕ್ತಿ ಹೊರಟೋಗುತ್ತೆ. ಅವ್ರು ಒಂದೇ ಮಂಡಿ ಊರ್ತಾರೆ, ಇಲ್ಲ ಶಿಕ್ಷಣ ಬಿಟ್ಟು ಬಿಡ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ಬೇರೆ ಮಾಡೋದಿದೆ. ಒಂದು ದೇಶ ಹೇಗಿದೆ, ಒಂದು ಸಮಾಜ ಹೇಗಿದೆ, ಇದು ಬೇರೆ ಯಾವುದೇ ವಿಷಯದ ಮೇಲೆ ಅಲ್ಲಿಯ ಶಿಕ್ಷಣ ಮಟ್ಟ ಹೇಗಿದೆ ಅನ್ನೋದಕ್ಕಿಂತ ಹೆಚ್ಚು ಅವಲಂಬಿಸೋದಿಲ್ಲ. ಭಾರತದ ಒಂದು ದುಸ್ಥಿತಿಯ ಕೇಂದ್ರೀಯ ಕಾರಣ ಶಿಕ್ಷಣದ ಅವಮಾನ. ಶಿಕ್ಷಣದ ಅವಮಾನ, ಶೈಕ್ಷಣಿಕ ಸಂಸ್ಥೆಗಳ ಅವಮಾನ ಹಾಗೂ ಶಿಕ್ಷಕರ ಅವಮಾನ. ಇಲ್ಲಿ ನೀವು ಹೇಳಿ, ನಾನು ಯಾವುದೋ ಪಾರ್ಟಿಯ ಯುವ ಕಾರ್ಯಕರ್ತ ಇದ್ದೀನಿ ಎಂದು, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ. ಹಾಗಿದ್ರೆ ನಿಮಗೆ ಹೆಚ್ಚಿನ ಮರ್ಯಾದೆ ಸಿಗುತ್ತೆ. ನಾನು ಈ ಸಂಸ್ಥೆಯಲ್ಲಿ ಶಿಕ್ಷಕನಾಗಿದ್ದೇನೆ ಎಂದು ಹೇಳೋದ್ರ ಬದಲು. ಕಾಲೇಜ್ನಲ್ಲಿ ಏನಿದ್ದೀರಿ? ಓ, ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀರಾ, ನಡೀರಿ ಅಲ್ಲಿ ಕೂಡಿ. ಹಾಗೂ ಅಲ್ಲಿಗೆ ಒಬ್ಬ ಬರ್ತಾನೆ, ಇವನೇನು, ಇವನು ಬಾಹುಬಲಿ, ಡ್ಯಾಶಿಂಗ್ ಯುವ ವಿದ್ಯಾರ್ಥಿ ನಾಯಕ. ನೀರ್ ಕೊಡಿ, ನೀರ್ ಕುಡಿಸಿ ಇವರಿಗೆ. ಇದು ವಿದ್ಯಾರ್ಥಿ ನಾಯಕ ಅಂದ್ರೇನು? ವಿದ್ಯಾರ್ಥಿಯೇ ನಾಯಕನೇ. ಭಾರತ ಜಗತ್ತಿನಲ್ಲಿ ಮುಂದಿರೋ ದೇಶ ಆಗಿದೆ ವಿದ್ಯಾರ್ಥಿ ರಾಜಕಾರಣದ ವಿಷಯದಲ್ಲಿ. ಹಾಗೂ ಯಾವ ಕ್ಯಾಂಪಸ್ಗಳಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಎಷ್ಟು ಹೆಚ್ಚಿದೆ, ಅಲ್ಲಿ ಶಿಕ್ಷಣದ ಮಟ್ಟ ಅಷ್ಟೇ ಕುಸಿದಿದೆ. ಹಾಗೆ ನೋಡಿ, ದೇಶದ ಬೇರೆ ಬೇರೆ ಭಾಗ, ಬೇರೆ ಬೇರೆ ರಾಜ್ಯ, ಎಲ್ಲಿ ಶಿಕ್ಷಣದ ಮಟ್ಟ ಎತ್ತರವಿದೆ ಅಲ್ಲಿ ಜೀವನದ ಮಟ್ಟವೂ ಎತ್ತರದಲ್ಲಿದೆ. ಅಲ್ಲಿ ರಾಜಕೀಯದ ಮಟ್ಟವೂ ಉತ್ತಮವಾಗಿದೆ. ಹಾಗೂ ಎಲ್ಲಿ ಶಿಕ್ಷಣದ ಮಟ್ಟ ಎಷ್ಟು ಬಿದ್ದಿದೆ ಅಲ್ಲಿ ಲಿಂಗ ಅನುಪಾತವೂ ಅಷ್ಟೇ ಬಿದ್ದಿದೆ, ಅಲ್ಲಿ ಜಾತಿವಾದವೂ ಅಷ್ಟೇ ಹೆಚ್ಚಾಗಿದೆ. ಎಷ್ಟು ರೀತಿಯ ರೋಗಗಳಿರಬಹುದು, ಎಲ್ಲಕ್ಕಿಂತ ಹೆಚ್ಚು ದೇಶದ ಅದೇ ಕ್ಷೇತ್ರಗಳಲ್ಲಿವೆ ಎಲ್ಲಿ ಶಿಕ್ಷಣದ ತುಂಬಾ ಹೆಚ್ಚು ದುಸ್ಥಿತಿ ಇದೆ. ಹಾಗೂ ನಾನು ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಸಮಸ್ಯೆ ಇದಲ್ಲ. ಒಬ್ಬ ಬಡ ಅಶಿಕ್ಷಿತ ದಿನಗೂಲಿ ಕಾರ್ಮಿಕನಿದ್ದಾನೆ. ನಮ್ಮಲ್ಲಿ ಸಮಸ್ಯೆ, ನಮ್ಮಲ್ಲಿ ದೊಡ್ಡ ಐರನಿ, ಯಾರು ತಮ್ಮನ್ನು ತಾವು ಗ್ರಾಜ್ಯುಯೇಟ್ ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ತಾರೆ ಹೇಳ್ತಾರೆ ಅವರು ಸಹ ಮಹಾ ಅಶಿಕ್ಷಿತರಿದ್ದಾರೆ. ನಾನು ಕೇವಲ BA BSc ಬಗ್ಗೆ ಮಾತಾಡುತ್ತಿಲ್ಲ. ಯಾರು BTech MTech ಮಾಡಿ ಕೂತಿದ್ದಾರೆ ಅವ್ರಿಗೆ ಕೇಳಿ, ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದ್ದೀರಾ? ಇವನಿಗೆ ಅಶಿಕ್ಷಿತ ಏಕೆ ಅನ್ನೋದಿಲ್ಲ.
ಇವನನ್ನ ಏಕೆ ಅನ್ನೋದಿಲ್ಲ? ಪುಸ್ತಕ ಓದೋಕ್ಕಾಗೋದಿಲ್ಲ, ಮತ್ತೆ ಏನ್ ಮಾಡ್ತೀರಿ? ಇವರು ವಿಡಿಯೋ ನೋಡ್ತಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ನಿಮಗೆ ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡೋದಿದ್ರೆ ಇವರು ಅದಕ್ಕಾಗಿಯೂ ಸಹ ಪುಸ್ತಕ ಓದೋದಿಲ್ಲ. ಅವರು ಅದಕ್ಕಾಗಿಯೂ ಹೋಗಿ ಯಾವುದೋ ಪರ್ಕಿ ಇನ್ಫ್ಲುಯೆನ್ಸರ್ನ 15 ನಿಮಿಷದ ವಿಡಿಯೋ ನೋಡ್ತಾರೆ. ಅದರಲ್ಲಿ ಅವನು 15 ನಿಮಿಷಗಳಲ್ಲಿ ಇವರಿಗೆ ಹೇಳ್ತಾನೆ ವಾರೆನ್ ಬಫೆಟ್ ಹೇಗ್ ಮಾಡಬೇಕು ಅಂತ. ಭಾರತಕ್ಕೆ ಪುಸ್ತಕ ಒಂದು ರೀತಿ ಬೇಡವಾಗಿದೆ. ಆ ಭಾರತ ಯಾವುದು ಜಗತ್ತಿಗೆ ಜ್ಞಾನ ಮಾರ್ಗವನ್ನ ನೀಡಿತು, ಆ ಭಾರತದಲ್ಲಿ ಜ್ಞಾನ ಒಂದು ಕೀಳು ಶಬ್ದವಾಗಿದೆ, ಬೈಗುಳ ಆಗಿದೆ. ನಮ್ಮ ವಿಡಿಯೋಗಳಿಗೆ ಬಂದು ಇವರೇ ಎಲ್ಲ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಹಾಗೂ ಬಿಟೆಕ್ ಇಂದಿನ ಏನು ಹೊಸ ತಳಿ ಇವೆ ಬಂದು ಹೇಳ್ತವೆ. ಜ್ಞಾನದ ಜೊತೆ ಒಂದು ಈ ರೀತಿ ಶಬ್ದ ಸೇರಿಸ್ತಾರೆ, ಅದು ಬಿಟ್ಟಿ ಅನ್ಸುತ್ತೆ. ಇವ್ರು ಹೇಳ್ತಾರೆ ಬಿಟ್ಟಿ ಜ್ಞಾನ ಬೇಕಿಲ್ಲ. ಇದು ಜ್ಞಾನಕ್ಕೆ ಇವರ ಗೌರವ ಇಲ್ಲ. ನೀವು ನನ್ಗೇನು ಹೇಳ್ತಾ ಇದ್ದೀರಿ? ನನ್ಗಂತೂ ಹೇಳ್ತಾ ಇದ್ದೀರಿ ನಾನು ಜ್ಞಾನ ನೀಡ್ತಾ ಇದ್ದೇನೆ. ನೀವೇನು ಬಿಟ್ಟಿ ಅಂದಿರಿ, ಅದು ನನ್ನೊಂದಿಗೆ ಇಲ್ಲ, ಅದನ್ನು ಜ್ಞಾನಕ್ಕೆ ಅಂದಿರಿ. ಎಲ್ಲಿ ನೋಡಿ ಅಲ್ಲಿ ಕೇವಲ ಅದೇ ಪಶುವಿನ ಮಟ್ಟದ ಪ್ರಜ್ಞೆ. ಏನೂ ತಿಳಿಯೋದಿಲ್ಲ, ಏನೇ ಕೇಳಿ ಏನೂ ಗೊತ್ತಿರೋದಿಲ್ಲ. ಇಸ್ರೇಲ್ ಹಮಾಸ್ ನಡೀತಿದೆ. ಒಂದು ವರ್ಗದವರಾಗಿದ್ರೆ ಕೊಲ್ಲಿ ಕೊಲ್ಲಿ ಹೊಡೆಯಿರಿ, ಇವರೆಲ್ಲ ಏನಿದ್ದಾರೆ ಈ ಪ್ಯಾಲೆಸ್ತೀನ್ನವರನ್ನ ಕೊಲ್ಲಿ, ಹಜ್ಬುಲ್ಲದವರನ್ನ ಕೊಲ್ಲಿ, ಹಮಾಸ್ ಹೊಡೆದು ಹಾಕಿ, ಮುಸಲ್ಮಾನರಿದ್ದಾರೆ ಹೊಡೆದು ಹಾಕಿ. ಅರೆ, ಯಾವುದೇ ಒಂದು ವಿಷಯವನ್ನ ಸೂಕ್ಷ್ಮವಾಗಿ ನೋಡಿ. ಹಾಗೂ ಒಂದು ವೇಳೆ ಮುಸ್ಲಿಂ ಪಕ್ಷದಿಂದ ಬರ್ತಾ ಇದ್ರೆ, ಫ್ರಮ್ ದ ರಿವರ್ ಟು ದ ಸಿ ಪ್ಯಾಲೆಸ್ಟೈನ್ ವಿಲ್ ಬಿ ಫ್ರೀ. ಅಣ್ಣ, ಮಾತನಾದ್ರೂ ಅರ್ಥ ಮಾಡ್ಕೋ. ಏನಾದ್ರೂ ಗೊತ್ತೇ? ಇತಿಹಾಸ ಏನಿದೆ ಆ ಸ್ಥಳಕ್ಕೆ? ಏನ್ ನಡೀತಾ ಇದೆ? ವಿಷಯ ಏನು? ಏನೂ ಇಲ್ಲ. ಪ್ರತಿ ವ್ಯಕ್ತಿ ಅಜ್ಞಾನಿ. ಎಲ್ಲಿಯೂ ವಿಚಾರದಲ್ಲಿ ಸೂಕ್ಷ್ಮತೆ ಇಲ್ಲ, ನ್ಯೂಯೆನ್ಸ್ ಇಲ್ಲ. ವಿಷಯದ ಮೂಲದವರೆಗೂ ಹೋಗುವ ಯಾವುದೇ ಅನಿವಾರ್ಯತೆ ಇಲ್ಲ. ವಿಷಯವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇಲ್ಲ. ನಿಮಗ್ ಗೊತ್ತೇ ಇದೆಷ್ಟು ಬೈಗುಳಗಳು ನಡೆಯುತ್ತವೆ? ನಾನು ನಿಮ್ಮ ಸಂಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ, ಹಾಗೂ ನಿಮ್ಮ ಸಂಸ್ಥೆಗೆ ದಿನದಲ್ಲಿ ಸಾವಿರಾರು ಬೈಗುಳಗಳು, ಬೆದರಿಕೆ, ದ್ವೇಷ ಸಿಗುತ್ತೆ. ಎಷ್ಟು ಬೈಗುಳಗಳು ನಡೆಯುತ್ತವೆ. ಸಾಮಾನ್ಯವಾಗಿ ಆ ಜನರಿರ್ತಾರೆ, ಯಾರು ಬೈಗುಳ ಕೂಡ ಸರಿಯಾಗಿ ಬರೆಯೋಕ್ ಬರೋದಿಲ್ಲ. ಎಷ್ಟು ವಿಚಿತ್ರ ಇದು! ನೋಡು ಮಗು, ನೀನೇನ್ ಬರೆದಿದೀಯಾ ಅದು ತಂಗು ಅಲ್ಲ, ತಂಗಿ. ಹೋಗು, ಮೊದಲು ಮನೆಗೆ ಹೋಗಿ ನಿಮ್ಮ ತಂಗಿಯಿಂದ ತಂಗಿ ಬರೆಯಲು ಕಲಿ, ಆಮೇಲೆ ಬಿಟ್ಟಿ ಅನ್ನುವಂತೆ. ಈಗ ಕೇಳ್ತಾ ಇದ್ರು ನಾನು ಏನು ಹೇಳ್ತಾ ಇದ್ದೆ. ಒಬ್ಬ ಹುಡುಗ ನಿಲ್ಲುತ್ತಾನೆ, ಅಲ್ಲಿ ಈ ಕಡೆ ಆ ಕಡೆ ನೋಡಿದ್ರೆ ಏನ್ ಕಾಣ್ತಾನೆ? ಡಿಸ್ಟಾರ್ಟೆಡ್ ಸ್ಪೆಸಿಮನ್ಸ್. ಕೇವಲ ಅಗ್ಲಿನೆಸ್. ಶಬ್ದಗಳಲ್ಲಿ, ವಿಚಾರಗಳಲ್ಲಿ, ಭಾಷೆಯಲ್ಲಿ, ಆಚರಣೆಯಲ್ಲಿ ಕೇವಲ ಕೊಳಕು.
ಸಫಿಸ್ಟಿಕೇಶನ್, ಸಂತೋಷ, ಹೊಳೆಯುವ ವ್ಯಕ್ತಿತ್ವ, ಜ್ಞಾನದಲ್ಲಿ ಆಳ, ಇದೆಲ್ಲ ಶಿಕ್ಷಣದಿಂದ ಬರುತ್ತದಲ್ಲವೇ? ಮತ್ತು ಅಂದುಕೊಳ್ಳಿ, ನಿಮಗೆ ವ್ಯವಸ್ಥಿತ ಶಿಕ್ಷಣ ಸಿಗ್ಲಿಲ್ಲ, ಆಯ್ತು, ಶಾಲೆ, ಕಾಲೇಜು, ಯೂನಿವರ್ಸಿಟಿ ನಿಮ್ಮದಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಒಪ್ಕೊಳ್ಳೋಣ. ಹಾಗಿದ್ರೆ ಸ್ವಾಧ್ಯಾಯದಲ್ಲಿ ಏನು ತೊಂದರೆ ಇದೆ? ನಿಮ್ಮಷ್ಟಕ್ಕೆ ನೀವು ಏಕೆ ಓದೋದಿಲ್ಲ? ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಮನುಷ್ಯರಾಗೋದೇ ತುಂಬಾ ಕಠಿಣ. ಒಂದು ವೇಳೆ ಕಡಿಮೆ ಎಂದ್ರೂ 50 ಶ್ರೇಷ್ಠ ವರ್ಗದ ಪುಸ್ತಕಗಳನ್ನ ನೀವು ಓದಿಲ್ಲ ಅಂದ್ರೆ. ಜಗತ್ತಿನಲ್ಲಿ ಸುಮಾರು 300ರಿಂದ 400 ಪುಸ್ತಕಗಳು ಹೀಗಿವೆ, ಎಲ್ರೂ ಓದ್ಬೇಕು. ಆದ್ರೆ ಜೊತೆಗೆ ನನಗೆ ತಿಳಿದಿದೆ, ಜೀವನದ ಅನಿವಾರ್ಯತೆಗಳಿವೆ. ಬಹುಶಃ ಪ್ರತಿ ವ್ಯಕ್ತಿ 300ರಿಂದ 400 ಪುಸ್ತಕಗಳನ್ನು ಓದಲು ಸಾಧ್ಯವಾಗದೇ ಇರಬಹುದು. ಆದ್ರೆ ನೀವು ಹೇಳಿದ್ರೆ ನೀವು 300ರಿಂದ 400 ಪುಸ್ತಕಗಳಲ್ಲಿ 50 ಸಹ ಓದಿಲ್ಲ. ಹಾಗಾದ್ರೆ ನಿಮ್ಮನ್ನು ನೀವು ಶಿಕ್ಷಿತ ಬಿಟ್ಟು ಬಿಡಿ, ಅಕ್ಷರಸ್ಥ ಎಂದುಕೊಳ್ಳುವ ಹಕ್ಕು ನಿಮ್ಗಿಲ್ಲ. ಶ್ರೀಮದ್ ಭಗವದ್ಗೀತೆ ಆ 50 ಪುಸ್ತಕಗಳಲ್ಲಿ ಒಂದಾಗಿದೆ. ಒಂದಾಗಿದೆ, ಇನ್ನೂ ಇವೆ, ಅವನ್ನೂ ಓದ್ಬೇಕಿದೆ. ಅದಿಲ್ಲದೆ ನಡೆಯೋದಿಲ್ಲ ಅಣ್ಣ. ಇಲ್ಲದಿದ್ರೆ ಬಾಯಿ ಬಿಟ್ಟು ಹೇಳ್ಬಿಟ್ರೆ ನಾವು ಮನುಷ್ಯರಾಗೋದಿಲ್ಲ. ಬಾಯಿ ಬಿಟ್ಟು ಎಲ್ಲ ಪ್ರಾಣಿ ಹೇಳುತ್ತವೆ, ಅದು ಕೂಡ ಅವರ ಒಪಿನಿಯನ್ ಆಗಿರುತ್ತೆ. ರಾತ್ರಿ ಇಡೀ ರಸ್ತೆಯ ಮೇಲೆ ನಾಯಿಗಳು ಏನ್ ಮಾಡ್ತಿರುತ್ತೆ? ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್, ಫ್ರೀ ಎಕ್ಸ್ಪ್ರೆಷನ್ ಇನ್ ಅ ಲಿಬರಲ್ ಕಂಟ್ರಿ. ಅದನ್ನ ಯಾರ್ ಬೇಕಾದ್ರೂ ಮಾಡ್ಬೋದು. ಆಚರಣೆಯಲ್ಲಿ, ಮಾತಿನಲ್ಲಿ ಹಾಗೂ ವ್ಯವಹಾರದಲ್ಲಿ ಸೌಂದರ್ಯ, ಆಳ, ಸೂಕ್ಷ್ಮತೆ ಇವು ಮಾತಿನಲ್ಲಿ ಆನಂದಮಯ ಆಗಿರುತ್ತೆ. ಎಲ್ಲಿಯವರೆಗೆ ಇವು ಇರೋದಿಲ್ಲ, ಅಲ್ಲಿಯವರೆಗೆ ಈ ಕ್ರೂಡ್ನೆಸ್ ಏನಿದೆ, ಅಲ್ಲಿ ಒಬ್ಬ ಅಷ್ಟ್ರೋದವನ್ ಕುಳಿತಿದ್ದಾನೆ ಮತ್ತು ಅವನು ನಿಮಗೆ ಹೇಳ್ತಾ ಇದ್ದಾನೆ, ನಿಮ್ಮದೇನು ಈ ಸೆಕೆಂಡ್ ಹುಕಪ್ ಇದೆ. ನಿನ್ನೆ ಯಾರೋ ನನ್ಗೆ ಹೇಳ್ತಾ ಇದ್ರು, ನಿಮ್ಮದೇನು ಸೆಕೆಂಡ್ ಹುಕಪ್ ಇದೆ, ಬಾಬಾಜಿ ಹೇಳಿದ್ರು, ಅದನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಇವ್ರ ಜೊತೆಗೆ ನಿಮ್ಮ ಮದುವೆ ಆಗೋದಿದೆ. ಈಗ ಅವರು ಕೂಲ್ ಕಾಣೋದಿಕ್ಕೆ ಈಗಿನ ಪೀಳಿಗೆಯ ಭಾಷೆಯಲ್ಲಿ ಮಾತಾಡ್ತಾರೆ, ಹೇಳ್ತಾರೆ ಇವರೊಂದಿಗೆ ಆಗೋದಿದೆ, ಏಕೆಂದ್ರೆ ಇವರೊಂದಿಗೆ ನಿಮ್ಮ ರಾಹುಕೇತು ಎಲ್ಲ ಕೂಡ್ಕೊಂಡಿದೆ. ಒಂದಿಷ್ಟು ವಿಷಯ ಶಿಕ್ಷಣದ ಬಗ್ಗೆ ನನ್ನ ಮನಸ್ಸಿನಲ್ಲಿದೆ. ನನಗೆ ತಿಳಿದಿದೆ, ಎಲ್ಲರಿಗಾಗಿ ಉತ್ತಮ, ಕಠಿಣ, ರಿಗರಸ್ ಶಿಕ್ಷಣ ಅನಿವಾರ್ಯ ಆಗ್ಬೇಕು, ಕಡಿಮೆ ಅಂದ್ರೂ 23 ವಯಸ್ಸಿನ ತನಕ. ನಾನ್ ತಿಳ್ಕೊಂಡಿದ್ದೇನೆ, ಗಣಿತ ಅಂತ ವಿಷಯ ಅಲ್ಲ, ಅದನ್ನ 10ನೇ ತರಗತಿಯಲ್ಲೇ ಸಮಾಪ್ತಿ ಮಾಡೋದಿಕ್ಕೆ ಯಾರಿಗೆ ಆಗ್ಲಿ. ಗಣಿತ, ವಿಜ್ಞಾನ, ಅರ್ಥಶಾಸ್ತ್ರ ಇವು ಕಡಿಮೆ ಅಂದ್ರೂ 12ನೇ ತರಗತಿಯವರೆಗೂ ನಡೆಯಬೇಕು. ಇದು ಅವಶ್ಯಕವಾಗಿ ಆಗ್ಬೋದು, ಹೈಯರ್ ಸೈನ್ಸ್ ಮತ್ತು ಲೋವರ್ ಸೈನ್ಸ್ ಇರಲಿ. ಯಾರಿಗೆ ವಿಜ್ಞಾನದಲ್ಲಿ ಮುಂದುವರಿಯೋದಿದೆ ಅವರಿಗೆ ಒಂದು ತರಹ ಉನ್ನತ ವಿಜ್ಞಾನ ಇರಬಹುದು, ಹಾಗೂ ಯಾರಿಗೆ ವಿಜ್ಞಾನದಲ್ಲಿ ಮುಂದುವರಿಯೋದಿಲ್ಲ ಅವರಿಗೆ ಸಾಧಾರಣ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಆದ್ರೆ 10ನೇ ತರಗತಿಯಲ್ಲಿ ಇದು ಪೂರ್ತಿ ಆಗೋದಿಲ್ಲ, ನಮಗೆ ತಿಳಿದಿಲ್ಲ ವಿಜ್ಞಾನ, ಅಲ್ಲಿಂದಲೇ ಮೂಢನಂಬಿಕೆ ಬರುತ್ತೆ. ನೀವು ತಗೊಂಡ್ ಬನ್ನಿ ಹೊರಗಿನಿಂದ, ಅರ್ಧ ಜನರಿಗೆ ಒಂದ್ ವೇಳೆ ನೀವು ಹೇಳಿ ಇಲ್ಲಿ ಹೀಗೆ ವಿಶೇಷ ರೀತಿಯಲ್ಲಿ ಊದಿದ್ರೆ ಸೋಫಾ ಹಾರಿ ಹೋಗುತ್ತೆ, ಆಗ ಅವನು ಒಪ್ಕೊಳ್ತಾನೆ. ಹೇಳಿ ಊದುವ ಒಂದು ವಿಶೇಷ ವಿಧಾನ ಇದೆ, ಅದರಿಂದ ಸೋಫಾ ಹಾರುತ್ತೆ, ಅವನು ಅದನ್ನು ಒಪ್ಕೊಳ್ತಾನೆ. ಯಾಕೆಂದ್ರೆ ಅವನು ಅಶಿಕ್ಷಿತ. ಇದೇ ರೀತಿ ಯಾರೆಲ್ಲ ವಿಜ್ಞಾನವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ಯಾವ ವಿಷಯ ಆರ್ಟ್ಸ್ ನಲ್ಲಿ ಬರುತ್ತೋ ಸಾಮಾನ್ಯವಾಗಿ ಅವು ಕೂಡ ಕೆಲ ವರ್ಷ ಅಥವಾ ಸೆಮಿಸ್ಟರ್ಗಳಲ್ಲಿ ಅನಿವಾರ್ಯ ಆಗ್ಬೇಕು. ಸಮಾಜಶಾಸ್ತ್ರ ನಿಮಗೆ ಗೊತ್ತಿರಬೇಕು, ಅರ್ಥಶಾಸ್ತ್ರ ಎಕನಾಮಿಕ್ಸ್ ನಿಮಗೆ ಗೊತ್ತಿರಬೇಕು, ಫಿಲಾಸಫಿ ಹಾಗೂ ಸೈಕಾಲಜಿ ನಿಮಗೆ ಗೊತ್ತಿರಬೇಕು. ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಹೊರ ಬಂದಿರಿ, ನೀವು ಎಂದೂ ಸೈಕಾಲಜಿ ಫಿಲಾಸಫಿ ಓದೇ ಇಲ್ಲ, ನೀವು ಮನುಷ್ಯ ಹೇಗಾದ್ರಿ?
ನೀವು ಮನುಷ್ಯರೇ ಅಲ್ಲ? ಇದೇ ರೀತಿ ಸಾಹಿತ್ಯವೂ ಬಹಳ ಅವಶ್ಯಕ. ಲಿಟ್ರೇಚರ್. ನೀವು ಏನು ಓದ್ತಾ ಇದ್ದೀರಿ, ಏನು ಓದುತ್ತಿಲ್ಲ, ಏನೂ ಸಮಸ್ಯೆ ಇಲ್ಲ. ಲಿಟ್ರೇಚರ್ ಕಂಪಲ್ಸರಿ ಆಗ್ಬೇಕು. ಹಾಗೂ ನನಗೆ ಇದೂ ಗೊತ್ತಿದೆ, ನಮ್ಮ ವ್ಯವಸ್ಥೆ ಈಗೇನು ನಡೆಯುತ್ತಿದೆ 10+2+3 ಅದರಲ್ಲಿ ಇಷ್ಟೆಲ್ಲ ಹಿಡಿಯೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, 23 ವರ್ಷದವರೆಗೆ ಓದು ಎಲ್ಲರಿಗೂ ಅನಿವಾರ್ಯ ಆಗ್ಬೇಕು. ಹಾಗೂ ಸರ್ಕಾರದ ಮೂಲಕ ಮ್ಯಾಂಡೇಟೆಡ್ ಆಗ್ಬೇಕು. ಯಾಕೆಂದ್ರೆ ಬಡವರ ಮಕ್ಕಳು 23 ವರ್ಷ ಓದಬಹುದು, ಎಲ್ಲೂ ತಡೆ ಇಲ್ಲದೆ, ಹೊಟ್ಟೆಗಾಗಿ ಚಿಂತಿಸದೆ. ಇಲ್ಲ ಅಂದ್ರೆ ಅವನು ಹೇಳ್ತಾನೆ 23 ವರ್ಷದವರೆಗೆ ನಾನು ಓದ್ತಾ ಇದ್ದೇನೆ, ಮನೆಯವರು ಉಪವಾಸ ಸಾಯ್ತಿದ್ದಾರೆ, ಇದೇ ಹೇಗೆ ನಡೆಯುತ್ತೆ? ಯಾರು ಓದಲು ಪ್ರಾರಂಭಿಸುವರು ಅವರಿಗೆ 18 ವರ್ಷದ ನಂತರದಿಂದ ಸ್ಕಾಲರ್ಶಿಪ್ ಸರ್ಕಾರದಿಂದ ಸಿಗಬೇಕು. ಹಾಗೂ ಓದದೇ ಇದ್ದರೆ ಪರಿಣಾಮ ಇದಾಗಬೇಕು. ನೀವು ಈಗ ಇನ್ನಷ್ಟು ಓದುವಿರಿ. ಸ್ಕಾಲರ್ಶಿಪ್ ಇಷ್ಟೇ ಇದೆ, ಅದರಿಂದ ಹೇಗೋ ಖರ್ಚು ವೆಚ್ಚ ಭರಿಸಬಹುದು, ಮೋಜು ಮಾಡಲು ಆಗುವುದಿಲ್ಲ. ನೀವು ಓದಬೇಡಿ, 30 ವರ್ಷಗಳ ಕಾಲ ಓದುವಿರಿ. ನಿಯಮ ಇರಬೇಕು, ಯಾವುದೇ ನೌಕರಿ ಸಿಗೋದಿಲ್ಲ ನಿಮ್ಗೆ ನಿಮ್ಮ ಶಿಕ್ಷಣ ಪೂರ್ಣವಾಗದೇ ಇದ್ರೆ. ಏಕೆಂದ್ರೆ ನಮಗೆ ಹಣ ಸಂಪಾದಿಸೋ ಮಷೀನ್ಗಳು ಬೇಕಾಗಿಲ್ಲ, ನಮಗೆ ಮನುಷ್ಯರು ಬೇಕು. ನಮಗೆ ಆ ಆದರ್ಶ ಬೇಡ. ಈ ರೀತಿ ಒಬ್ಬ ಕಾಲೇಜ್ ಡ್ರಾಪ್ಔಟ್ ಆಗಿದ್ದ, ಆದ್ರೆ ನೋಡಿ ಅವನು ಕೋಟ್ಯಾಧೀಶನಾಗಿದ್ದಾನೆ. ಕಾಲೇಜ್ ಡ್ರಾಪ್ಔಟ್ ಆಗಿದ್ದ, ಕೋಟ್ಯಾಧಿಪತಿ ಆದ. ಇರಬಹುದು, ಇನ್ನೂ ಪ್ರಾಣಿಯಾಗೇ ಇದ್ದಾನೆ. ಕೋಟ್ಯಾಧೀಶರು ಪ್ರಾಣಿ ಆಗೋದಿಲ್ವೇ? ನೀವು ಕೋಟ್ಯಾಧಿಪತಿ ಆಗಿದ್ದೀರಿ, ನೀವು ಸಾಯುವಾಗ ನಿಮ್ಮ ಎಲ್ಲ ಆಸ್ತಿ ನಾಯಿಗೆ ಬಿಟ್ಟೋಗಿ. ನಿಮ್ಮ ವಿಲ್ ಮಾಡುವ ಮೂಲಕ ನನ್ನ ನಾಯಿ ನನ್ನ $8 ಮಿಲಿಯನ್ ಅಧಿಕಾರಿ ಇವತ್ತಿನಿಂದ. ಈಗಲೂ ಅದು ಬೌ ಬೌ ಶ್ಲೋಕ ಹೇಳತ್ತಾ $8 ಮಿಲಿಯನ್ ಬಂದ್ರೆ. ಆದ್ರೆ ಇದು ಈಗ ಬಹಳ ಆದರ್ಶ ಆಗಿದೆ. ಅರೆ ಎಜುಕೇಶನ್ ನಲ್ಲಿ ಏನಿಟ್ಟಿದೆ? ಗೆಟ್ ಹ್ಯಾಂಡ್ಸ್ ಆನ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್. ಏನು ಹ್ಯಾಂಡ್ಸ್ ಆನ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್? ಇತಿಹಾಸ ತಿಳಿದಿಲ್ಲ, ಭೂಗೋಳ ತಿಳಿದಿಲ್ಲ, ಮನೋವಿಜ್ಞಾನ ತಿಳಿದಿಲ್ಲ, ವಿಜ್ಞಾನ ತಿಳಿದಿಲ್ಲ. ನೀನು ಹಣ ಗಳಿಸಿದ್ರು ಅದರಿಂದ ಏನ್ ಮಾಡುವೆ? ಈ ದೇಶಕ್ಕೆ ಒಂದು ನಿಜವಾಗಿ ಶಿಕ್ಷಿತ ಪೀಳಿಗೆಯ ಅವಶ್ಯಕತೆ ಇದೆ. ನಾವು ಎಲ್ಲವನ್ನು ಬದಲಿಸ್ತೀವಿ, ಭಾರತ ಮಾತ್ರ ಅಲ್ಲ, ಪೂರ್ಣ ಜಗತ್ತನ್ನ ಬದಲಿಸ್ತೀವಿ. ಒಂದು ಪೀಳಿಗೆ ಸಾಕು. ಅಷ್ಟೇ ಶಿಕ್ಷಣ, ಮತ್ತೇನು ಬೇಕಿಲ್ಲ. 23 ವರ್ಷ ಬೇಕು ಅಷ್ಟೇ, ಕೇವಲ ಒಂದು ಪೀಳಿಗೆ. ಯಾವ ಮಗು ಇವತ್ತು ಜನಿಸಿದೆ ಅದು 23 ವರ್ಷ ಸಿಗಲಿ, ಆಗ ನೋಡಿ ಭಾರತ ಏನಾಗುತ್ತೆ. ಹಾಗೂ ಯಾವುದೇ ರೀತಿಯ ಅದರಲ್ಲಿ ತೂತು ದೋಷ ಬಿಡಬಾರ್ದು, ಅದರಿಂದ ಲೀಕೇಜ್ ಆಗ್ಬಹುದು. ಯಾವ ಮಗು ಶಿಕ್ಷಣದ ಮಾರ್ಗದಲ್ಲಿ ಪ್ರವೇಶ ಮಾಡುತ್ತೋ ಅದು ಪೂರ್ಣ ರೀತಿಯಲ್ಲಿ ಶಿಕ್ಷಿತ ಆದ ಮೇಲೆ ಹೊರಗೆ ಬರಬೇಕು. ಯೂನಿವರ್ಸಲ್ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಪ್ರೊವೈಡೆಡ್ ಬೈ ದ ಸ್ಟೇಟ್. ಅದರ ನಂತರ ಎಲ್ಲವೂ ಸರಿಯಾಗುವುದು. ಅದರ ನಂತರ ನೀವು ಕೇಳುವಿರಿ, ಧರ್ಮದ ಕ್ಷೇತ್ರ ಸರಿಯಾಯ್ತೆ? ಆಗಿದೆ. ರಾಜಕೀಯ ಸರಿಯಾಯ್ತಾ? ಆಗಿದೆ. ಒಳ್ಳೆ ಆಟಗಾರರು ಬರ್ತಾ ಇದ್ದಾರೆ. ಒಲಿಂಪಿಕ್ಸ್ ನಲ್ಲಿ ಪದಕ ಬರ್ತಿದೆ. ಅರ್ಥವ್ಯವಸ್ಥೆ ಉತ್ತಮ ಸುಧಾರಿಸಿದೆ. ಸುಧಾರಿಸಿದೆ. ಎಲ್ಲವೂ ಒಳ್ಳೆಯದಾಗಿದೆ, ಏಕೆಂದ್ರೆ ನಾವು ಶಿಕ್ಷಿತರಾದವು, ನಾವು ಮನುಷ್ಯರಾದವಲ್ಲ. ಎಲ್ಲ ಒಳ್ಳೇದಾಗತ್ತೆ, ತನ್ನಿಂತಾನೇ ಒಳ್ಳೇದಾಗತ್ತೆ. ಮತ್ತು ಎಲ್ಲಿಯವರೆಗೆ ನಾವು ಶಿಕ್ಷಿತರಾಗೋದಿಲ್ಲ, ಏನೆಲ್ಲ ನಡೀತಿದೆ ಅದು ವ್ಯರ್ಥ. ಪತ್ರಿಕೋದ್ಯಮ ಸುಧಾರಿಸತ್ತಾ? ಸುಧಾರಿಸತ್ತೆ. ಟಿವಿಯಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅದು ಪೂರ್ಣವಾಗಿ ಬದಲಾಗತ್ತಾ? ಪೂರ್ತಿ ಬದಲಾಗತ್ತೆ. ಈಗ ಟಿವಿಯಲ್ಲಿ ಏನ್ ತೋರಿಸ್ತಾರೆ ಅದನ್ನ ಮೂರ್ಖರಿಗೆ ಹಾಕಿ ತೋರಿಸ್ತಾರೆ ಅಣ್ಣ. ಹಾಗೂ ಮೂರ್ಖರೇ ಅದನ್ನ ಭೋಗಿಸ್ತಾರೆ. ಮತ್ತು ಪರಿಸ್ಥಿತಿ ಇಷ್ಟು ಕೆಡುತ್ತಿದೆ ಅಂದ್ರೆ, ಮೊದಲು ನಿಮಗೆ ಯಾರ ಮೇಲಾದ್ರೂ ಪ್ರಭಾವ ಬೀರೋದಿದ್ರೆ ನೀವು ನಿಮ್ಮ ಶಿಕ್ಷಣವನ್ನ ತೋರಿಸಿ.
ಇಲ್ಲವೇ ನಿಮ್ಮ ಸಭ್ಯತೆಯನ್ನ ತೋರಿಸಿ, ಇಲ್ಲವೇ ನಿಮ್ಮ ಭಾಷೆ ತೋರಿಸಿ, ವಿಶೇಷವಾಗಿ ಇಂಗ್ಲಿಷ್ ಅವ್ರ ಮೇಲೆ ಪ್ರಭಾವ ಬೀರ್ತಿದ್ದೀರಿ. ಆಗ್ತಾ ಇತ್ತಲ್ಲ ಇವತ್ತಿನಿಂದ 10-20 ವರ್ಷಗಳ ಹಿಂದೆ. ಈಗ ನೀವು ಯಾರನ್ನು ಇಂಪ್ರೆಸ್ ಮಾಡಲಾಗೋದಿಲ್ಲ ನಿಮ್ಮ ಇಂಗ್ಲಿಷ್ ತೋರಿಸಿ. ಈಗ ನೀವು ಜನರ ಮೇಲೆ ಪ್ರಭಾವ ಬೀರ್ತೀರಿ ನಿಮ್ಮ ಅಸಭ್ಯತೆ ತೋರಿಸಿ. ಈಗ ಅವನು ಅವಶ್ಯವಾಗಿ ಹೆದರುವನು. ಕಳೆದ ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ನಾನು ಒಳ್ಳೆ ದೊಡ್ಡ ಹೋಟೆಲ್ ಮತ್ತು ರೆಸ್ಟೋರೆಂಟ್ನಲ್ಲಿ ಅಸಭ್ಯತೆಯ ಮುಕ್ತ ಪ್ರದರ್ಶನ ಕಂಡಿದ್ದೇನೆ. ಹಾಗೂ ಹೋಟೆಲ್ನ ಪೂರ್ತಿ ಸ್ಟಾಫ್, ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಎಲ್ಲರೂ ಅಸಹಾಯಕರಾಗಿ ನಿಂತಿದ್ದಾರೆ. ಆ ಮೂರ್ಖರು ಅಲ್ಲಿ ಬಂದಿದ್ದಾರೆ ಹಾಗೂ ಎಲ್ಲಾ ರೀತಿಯ ಮೂರ್ಖತನ ತೋರ್ತಾ ಇದ್ದಾರೆ, ಸಂಪೂರ್ಣ ಅಸಭ್ಯವಾಗಿ. ನಮಗೆ ಇಂತಹ ದೇಶ ಬೇಕು ಎಲ್ಲಿ ನಾವು ಗೌರವ ಯಾರೋ ವ್ಯಕ್ತಿಯ ಜ್ಞಾನಕ್ಕೆ ಕೊಡಬೇಕು. ಜ್ಞಾನಿಗೆ ಗೌರವ ಸಿಗ್ಬೇಕು, ಅಜ್ಞಾನಿಗಲ್ಲ. ಭಾರತದಲ್ಲಿ ಈಗೇನು ಅಲೆ ಇದೆ, ಅದರ ಹೆಸರು ಮೂರ್ಖ, ಸ್ವ್ಯಾಗ್. ಯಾರು ಎಷ್ಟು ಮೂರ್ಖರಿದ್ದಾರೋ ಅಷ್ಟು ಸ್ವ್ಯಾಗ್ ನಲ್ಲಿದ್ದಾರೆ, ಹಾಗೂ ಎಷ್ಟು ಓದಿದಾರೋ ಅಷ್ಟೇ ತುಳಿತಕ್ಕೊಳಗಾಗಿದ್ದಾರೆ. ನಾವು 1947ರ ನಂತರದಿಂದ ತಪ್ಪು ಮಾಡಿದ್ದೇವೆ, ಹಾಗೂ ಇಂದು ನಾವು ಇನ್ನೂ ದೊಡ್ಡ ತಪ್ಪು ಮಾಡ್ತಾ ಇದ್ದೇವೆ. ಶಿಕ್ಷಣದ ಅಪಮಾನ, ಜ್ಞಾನದ ನಿರ್ಲಕ್ಷ್ಯ, ಇದಕ್ಕಿಂತ ದೊಡ್ಡ ಪಾಪ ಇರಲಾರದು.